ಅಯ್ಯೋ ಆರ್ಡ್ರ್ ಬಿತ್ತಲ್ಲಪ್ಪ. ಲೊಕೇಶನ್ ಬಂತು, ಫೋನ್ ಮಾಡೋಣ. ಹಲೋ 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 ಸರ್, ಝೊಮ್ಯಾಟೋಯಿಂದ. ಇಲ್ಲೇ ಇದ್ದೀನಿ ಸರ್, ನಿಮ್ಮ ಬಿಲ್ಡಿಂಗ್ ಕೆಳಗಡೆ. ಇಲ್ಲ ಫೋರ್ತ್ ಫ್ಲೋರ್ ಬಂದ್ಬಿಡಿ. ಹಲೋ ಹಲೋ ಸರ್, ಝೊಮ್ಯಾಟೋಯಿಂದ ಪಾರ್ಶ್ವನಾಥ್ ಅವ್ರು ನೀವೇನಾ? ಯಾಕಪ್ಪ ಎಷ್ಟು ಲೇಟು? ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇವಾಗ ಬಂದಿದ್ಯಲ್ಲ ನೀನು? ನೀನು ಊಟ ಮಾಡೋಣ ಅನ್ಕೊಂತಿದ್ದೆ, ಅಷ್ಟರಲ್ಲಿ ನಿಮ್ಮ ಆರ್ಡರ್ ಹಾಕಿದ್ರು. ನಿಮ್ಮ ಆರ್ಡರ್ ಹಾಕಿದ ತಕ್ಷಣ ನಾನು ಅಕ್ಸೆಪ್ಟ್ ಮಾಡಿ ರೆಸ್ಟೋರೆಂಟ್ಗೆ ಹೋದೆ ಸರ್. ಆದ್ರೆ ಫುಡ್ ಕೊಡೋದ್ರಲ್ಲಿ ಅವರು ಡಿಲೇ ಮಾಡಿದ್ರು. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅದ್ ಸರಿಯಪ್ಪ, ಓಕೆ. ಝೊಮ್ಯಾಟೋದವ್ರು ಹೇಳಿಲ್ವಾ ಡೋರ್ ಸ್ಟೆಪ್ ಡೆಲಿವರಿ ಅಂತೇಳಿ? ಮತ್ ನಾನೇ ಕೆಳಗ್ ಬಂದ್ ತಗೋಬೇಕು? ಬೆಳಿಗ್ಗೆ ತಿಂಡಿ ತಿಂದಿರ್ಲಿಲ್ಲ, ಮಧ್ಯಾಹ್ನ ಊಟನ ಮಾಡಿರ್ಲಿಲ್ಲ ಸರ್. ಅದಕ್ಕೆ ಒಬ್ಬಂಗೆ 4 ಫ್ಲೋರ್ ಹೊತ್ಕೊಂಡ್ ಬರಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸೆಕೆಂಡ್ ಫ್ಲೋರ್ ಬರಕ್ಕೆ ಹೇಳಿದೆ ಸರ್, ಅಷ್ಟೇ. ಸರಿ ಬಿಡಿ, ಝೊಮ್ಯಾಟೋ ಸ್ವಿಗ್ಗಿ ಅವ್ರದ್ದು ಇದೆ ಕತೆ. ದಯವಿಟ್ಟು ಸ್ವಿಗ್ಗಿ ಝೊಮ್ಯಾಟೋದವ್ರಿಗೆ ರೆಸ್ಪೆಕ್ಟ್ ಕೊಡಿ. ನೀವು ಟಿಪ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಗ್ನಗ್ತಾ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ನಿಮ್ಮ ಸ್ವಿಗ್ಗಿ ಝೊಮ್ಯಾಟೋ ಬ್ರದರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.